ಸಂತೆ ಇದು ಬಡವರ ಸೂಪರ್ ಮಾರ್ಕೆಟ್. ಅಂದ್ರೆ ಈಗಿನ ಕಾಲದ ಡಿ ಮಾರ್ಟ್, ರಿಲಯನ್ಸ್, ಮೋರ್ ಇದರ ಅಪ್ಪನೇ ಈ ಸಂತೆ. ಇದರಲ್ಲಿ ಒಂದೇ ವ್ಯತ್ಯಾಸ, ಸೂಪರ್ ಮಾರ್ಕೆಟ್ಗೆ ಒಬ್ಬನೇ ಓನರ್, ಆದರೆ ಸಂತೆಗೆ ಬೆಳೆ ಬೆಳೆದ ರೈತ ಪ್ರತಿಯೊಬ್ಬನು ಓನರ್. ತನ್ನ ಹತ್ರ ಇರೋ ಸಣ್ಣ ಪುಟ್ಟ ಬೆಳೆಗಳನ್ನ ಸಂತೆಗೆ ತಂದು ಮಾರಿ ಅವರ ಜೀವನವನ್ನ ಸಾಗಿಸಿದಂತ ಆ ದಿನ ಇವಾಗ್ಲೂ ನೆನಪಾಗುತ್ತೆ. ಅಜ್ಜಿ ವಾರಕ್ಕೊಮ್ಮೆ ಸಂತೆಗೆ ಹೋಗ್ತೀನಿ ಅಂತ ಅಂದಾಗ ನಾವು ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಕಾರಣ ಒಂದೇ, ಅವರು ವಾಪಸ್ ಬಂದಾಗ ನಮ್ಗೆ ತಂದು ಕೊಡ್ತಾ ಇದ್ದಂತ ಕಡಲೆಪುರಿ ತಿಂಡಿ ತಿನಿಸುಗಳಿಗೋಸ್ಕರ. ಮೊಬೈಲ್ ಇಲ್ದ ಕಾಲದಲ್ಲಿ ಸಂತೆಗೆ ಹೋಗೋದು ಅಂತ ಹೇಳಿದ್ರೆ ನಮ್ಗೆ ಅದು ತುಂಬಾ ಖುಷಿ. ಇದು 90s ಕಿಡ್ಸ್ಗೆ ತುಂಬಾ ಗೊತ್ತಿರುತ್ತೆ. ಅದು ಊರಿಂದ ಸಂತೆಗೆ ಹೋಗೋದು ಒಂದೇ ಬಸ್ಸು, ಅದೇನಾದ್ರೂ ಮಿಸ್ ಆದ್ರೆ ಸಂತೆಗೆ ಈ ವಾರ ಹೋಗಕ್ಕಾಗಲ್ಲ ಅನ್ನೋ ಫೀಲ್. ಬೇಗನೆ ಎದ್ದು ರೆಡಿಯಾಗಿ ಬಸ್ ಹತ್ತಿ ಸಂತೆಗೆ ಹೋಗೋದೇ ಒಂದ್ ಖುಷಿ. ವಾರಕ್ ಬೇಕಾದ ಐಟಮ್ನೆಲ್ಲ ಸಂತೆಗೆ ಹೋಗಿ ತುಂಬ್ಕೊಂಡ್ ಮನೆಗೆ ಬರ್ತಾ ಇದ್ವಿ. ಕಾಸು ಕಮ್ಮಿ, ಐಟಮ್ ಜಾಸ್ತಿ. ಆದ್ರೆ ಇವಾಗ ನಮ್ಮ ಆಡಂಬರ ಜೀವನಕ್ಕೆ ಮಾರು ಹೋಗಿ ಐಟಮ್ ಕಮ್ಮಿ, ಕಾಸು ಜಾಸ್ತಿ. ನೀವೇನೇ ಹೇಳಿ ನಾವು ಕಳೆದ ಆ ಕ್ಷಣ, ಆ ದಿನ ಮತ್ತೆ ಬರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದು ಅಲ್ಲದೆ ಈ ತರ ಸಂತೆಗಳು ಬರ್ತಾ ಬರ್ತಾ ಕಾಣಿ ಆಗ್ತಾ ಹೋಗ್ತಿದೆ. ಕಾರಣ ಆಧುನಿಕ ಜೀವನದ ಸೂಪರ್ ಮಾರ್ಕೆಟ್ ಗಳಿಂದ. ನೀವೇನೇ ಹೇಳಿ ಈ ತರ ಏನಾದ್ರೂ ನಿಮ್ಗೆ ಸಂತೆ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗೂ ಒಂದ್ ನಿಮಿಷ ಸ್ಟಾಪ್ ಮಾಡಿ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ನಿಮ್ಗೆ ಹಳೆ ನೆನಪು ಕಾಡೋದಂತೂ ಖಂಡಿತ ನಿಜ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.